ಅಳತೆ ಬ್ಲೌಸಿಂದ ಈಸಿಯಾಗಿ ಅಳತೆ ಹೇಗೆ ತೊಗೊಳ್ಳೋದಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಕಸ್ಟಮರ್ ಬ್ಲೌಸು, ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಅದನ್ನು ನೀಟಾಗಿ ಇಟ್ಕೊಂಡು ಯಾವ ರೀತಿ ಅಳತೆ ತೊಗೊಳ್ಳೋದಂತ ತೋರಿಸ್ತೀನಿ. ಮೊದಲಿಗೆ ಬ್ಯಾಕ್ ಸೈಡಲ್ಲಿ ಶೋಲ್ಡರಿಂದ ವೆಸ್ಟ್ವರ್ಗ ತೊಗೋಬೇಕು. ಲೆಂತ್ ಎಷ್ಟಿದೆ ಅಂತ ಫಸ್ಟು. ಅವ್ರದ್ದು ಲೆಂತ್ ಬಂದು 13.5 ಇದೆ. ಅದನ್ನು ನೋಟ್ ಮಾಡ್ಕೊಳ್ಳಿ. ಲೆಂತು ಬ್ಯಾಕ್ ಸೈಡ್ ತೊಗೋಬೇಕು. ಅವ್ರದ್ದು ಲೆಂತ್ ಬಂದು 13.5 ಬ್ಲೌಸ್ ಲೆಂತು. ನೆಕ್ಸ್ಟ್ ಬಂದು ಚೆಸ್ಟ್ ತೊಗೋಬೇಕು. ಅವ್ರದ್ದು ಹುಕ್ ಸೈಡ್ ಇರುತ್ತಲ್ಲ, ಹುಕ್ ಹಾಕಿರ್ತಾರಲ್ಲ, ಆ ಸೈಡು ಒಂದು ಸೈಡು ಚೆಸ್ಟ್ ತೊಗೋಬೇಕು. ಇವ್ರದ್ದು ಚೆಸ್ಟ್ ಬಂದು 9 ಇದೆ. ಒಂದು ಸೈಡ್ ಚೆಸ್ಟು ಅಂದರೆ ಫುಲ್ ರೌಂಡ್ ಬಂದು ಒಂದು ಸೈಡ್ 9 ಆದರೆ ಇಂಟು 4 ಮಾಡಬೇಕು. ಫುಲ್ ಚೆಸ್ಟ್ ಬಂದು 36. ಇವ್ರದ್ದು ಚೆಸ್ಟ್ ಸುತ್ತಳತೆ ಬಂದು 36. ಅದನ್ನು ನೋಟ್ ಮಾಡ್ಕೋಬೇಕು. ನೆಕ್ಸ್ಟು ವೇಸ್ಟು, ಅದನ್ನು ಹುಕ್ ಸೈಡಿಂದ ಫುಲ್ ರೌಂಡ್ ತೊಗೋಬೇಕು. ಯಾಕಂದರೆ ಕೆಲವರು ಫ್ರಂಟಿಗೆ ಕಡಿಮೆ ಕೊಟ್ಟಿರ್ತಾರೆ, ಬ್ಯಾಕಿಗೆ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಫುಲ್ ತಗೊಂಡು ಅದನ್ನು ಡಿವೈಡೆಡ್/4 ಮಾಡ್ಕೋಬೇಕು. ಇವ್ರದ್ದು ವೇಸ್ಟ್ ಬಂದು 31.5 ಇದೆ. ಅದನ್ನು ಬರ್ಕೊಳ್ಳಿ. 31.5 ವೇಸ್ಟು. ನೆಕ್ಸ್ಟ್ ಬಂದು ವೇಸ್ಟ್ 31.5 ಬರ್ಕೊಂಡು, ನೆಕ್ಸ್ಟ್ ಬಂದುಬಿಟ್ಟು ಜಾಸ್ತಿ ಅಳತೆಗಳು ತೊಗೊಳ್ಳೋ ಇಲ್ಲ. ನೆಕ್ಸ್ಟು ಸ್ಲೀವೇನಿವ್ರದ್ದು ತುಂಬ ಉದ್ದ ಇಲ್ಲ, ಎಲ್ಬೋಗಿಂತ ಸ್ವಲ್ಪ ಮೇಲೆ ಇದೆ. ಸ್ಲೀವ್ ಲೆಂತ್ ಬಂದು 7.5 ಇದೆ ಸ್ಲೀವ್ ಲೆಂತ್. ನಾವು ಆಲ್ಮೋಸ್ಟ್ ಯಾವುದ್ಯಾವುದು ಅಳತೆ ತೊಗೊತೀವಿ ಆವಾಗಲೇ ನೋಟ್ ಮಾಡಿ ಇಟ್ಕೋಬೇಕು, ಈಸಿಯಾಗಿಬಿಡತ್ತೆ. ಸ್ಲೀವ್ ಲೆಂತು 7.5. ನೆಕ್ಸ್ಟು ಸ್ಲೀವ್ದು ರೌಂಡು, ತೋಳಿನ ಸುತ್ತಳತೆ. ಸ್ಲೀವ್ ರೌಂಡ್ ಬಂದು 5.5. ಅದನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೊತಾ ಇರಬೇಕು, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಆರ್ಮೋಲ್ ತೊಗೋಬೇಕಾದ್ರೆ ಅದು ಸ್ವಲ್ಪ ವೇರಿಯೇಷನ್ ಬರುತ್ತೆ ನೋಡಿ. ಅದು ಶೋಲ್ಡರಿಂದ ಕಂಕ್ಳವರ್ಗನ ನೀಟಾಗಿ ಸ್ಟ್ರೆಚ್ ಮಾಡಿ ಬಟ್ಟೆನ ತೊಗೋಬೇಕು. ಆರ್ಮೋಲ್ ಬಂದು 8.25. ಅದನ್ನು ನೋಟ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು. ಫ್ರಂಟ್ ನೆಕ್ಕು ಬಂದು ಶೋಲ್ಡರಿಂದ ಕಾರ್ನರ್ ತೊಗೋಬೇಕು. ಇಲ್ಲ ಸ್ಟ್ರೈಟ್ ಗೊತ್ತಾದರೆ ಸ್ಟ್ರೈಟ್ ತೊಗೊಳ್ಳಿ, ಗೊತ್ತಾಗಿಲ್ಲ ಅಂದರೆ ಕಾರ್ನರ್ ತೊಗೊಳ್ಳಿ. 7.5 ಇದೆ ಫ್ರಂಟ್ ನೆಕ್ಕು. 7.5 ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಟ್ಟಿಂಗ್ ಮಾಡಬೇಕಾದ್ರೆ ನೋಡಿ, ಕಾರ್ನರ್ ಟು ಕಾರ್ನರ್ ತಗೊಂಡಿರೋದ್ರಿಂದ ನೋಡಿ ಕಟ್ ಮಾಡ್ಕೋಬೇಕು. ಬ್ಯಾಕ್ ನೆಕ್ ಬಂದು ಅದನ್ನು ನೀಟಾಗಿ ಇಟ್ಕೊಂಡು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಬ್ಯಾಕ್ ನೆಕ್ ಬಂದು ಇವ್ರದ್ದು 10 ಇದೆ, 10. ಇವರು ಯಾವುದೇ ರೀತಿ ಚೇಂಜಸ್ನ ಹೇಳಿಲ್ಲ. ಸೊ ಇವರು ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ಥರನೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಬ್ಯಾಕ್ ನೆಕ್ಕು 10. ಇಷ್ಟು ಅಳತೆ ತೊಗೊಂಡು ನಾವು ಅಳತೆ ಬ್ಲೌಸಿಂದ ಮಾರ್ಕ್ ಮಾಡಿ ಕಟ್ ಮಾಡಬೇಕು.